ನ್ಯೂಸ್ ನೇರ ದಿಟ್ಟ ನಿರಂತರ ತ್ವರಿತ ಸುದ್ದಿ ಹರಿತ ವಿಶ್ಲೇಷಣೆ ನಮ್ಮ ಶಕ್ತಿ. ಭ್ರಷ್ಟರು ಖದೀಮರನ್ನ ಜನರ ಮುಂದೆ ತರೋದ್ರಲ್ಲಿ ಯಾವತ್ತೂ ಮುಂದಿರೋ ನಿಮ್ಮ ಸುವರ್ಣ ನ್ಯೂಸ್ 2012ರಲ್ಲೂ ಎಂದಿನಂತೆ ಕ್ರಿಯಾಶೀಲವಾಗಿತ್ತು. 2012ರ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಮತ್ತು ಆ ವರದಿಗಳ ಇಂಪ್ಯಾಕ್ಟ್ ಕುರಿತ ಡೀಟೇಲ್ ರಿಪೋರ್ಟ್ ರಹಸ್ಯ ಕಾರ್ಯಾಚರಣೆ 2012. ಭ್ರಷ್ಟರು ಖದೀಮರು ಮೋಸಗಾರರು ವಂಚಕರನ್ನ ಬೇಟೆಯಾಡೋದೇ ನಮ್ಮ ಸುವರ್ಣ ನ್ಯೂಸ್ ಸ್ಟಿಂಗ್ ಟೀಮ್ ಡ್ಯೂಟಿ. ಅಂಥ ಕಾರ್ಯಾಚರಣೆ ವೇಳೆ ಎಷ್ಟೋ ಬಾರಿ ಜೀವವನ್ನ ಪಣಕ್ಕಿಟ್ಟು ವರದಿ ರೆಡಿ ಮಾಡ್ತಾರೆ ನಮ್ಮ ವರದಿಗಾರರು. ಅಂಥ ವರದಿಗಳಲ್ಲಿ ಒಂದು ಮೆಡಿಕಲ್ ಡ್ರಾಪ್ಔಟ್ ಹಗರಣ. ಮೆಡಿಕಲ್ ಡ್ರಾಪ್ಔಟ್ ಹಗರಣ. ಇದು ಅಷ್ಟು ಸುಲಭವಾಗಿ ಅರ್ಥವಾಗುವಂತದ್ದಲ್ಲ. ಆದ್ರೆ ಒಳ ಹೊಕ್ಕು ನೋಡಿದಾಗ ರಕ್ತ ಕುದಿಯುತ್ತೆ. 70 seats he has sold for 18 plus fees. One agent ಗೆ ಡಾಕ್ಟರ್ ಶಾಂತನು. ನಾವಿಲ್ಲಿ ಲೋಕಲ್ ಇರೋ ಜನ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋರು. ರಾಜಗೋಪಾಲ್ ರೆಡ್ಡಿ ಇವತ್ತಿಗೆ ಇದೇ 200-500 ಕೋಟಿ ಮಾಡಿದ್ದಾನೆ. ಇದೇ ಕ್ಯಾನ್ಸಲೇಷನ್ ನಂದೇ. MBBS ಆದಮೇಲೆ PGಗಳಿದಾವಲ್ಲ 92 ಸೀಟ್ ಮಾಡ್ಬೇಕಂತ ನನ್ನ ಕೆಪಾಸಿಟಿ ಎಷ್ಟಂತ ನೀವು ಥಿಂಕ್ ಮಾಡ್ಕೊಳ್ಳಿ. ಇದು ಮೆಡಿಕಲ್ ಕಾಲೇಜುಗಳ ಕ್ಯಾಂಪಸ್ನಲ್ಲಿ ನಡೆಯುತ್ತಿರೋ ಮಾಫಿಯಾ. ಇದರಿಂದ ಅನ್ಯಾಯವಾಗೋದು ಡಾಕ್ಟರ್ ಆಗಬೇಕು ಅನ್ನೋ ಕನಸು ಹೊತ್ತು ಕೈ ತುಂಬ ಮಾರ್ಕ್ ತಂದುಕೊಳ್ಳೋ ಪ್ರತಿಭಾವಂತ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ. ಇದರಲ್ಲಿ ಕಾಮೆಡ್ಕೆ ಹೆಸರಲ್ಲಿ ಹೊರ ರಾಜ್ಯಗಳ ವಿದ್ಯಾರ್ಥಿಗಳನ್ನ ಕರೆಸಿ ಅವರಿಗೆ ಸೀಟನ್ನ ಕೊಡಿಸಲಾಗುತ್ತೆ. ಅವರಿಗೂ ದುಡ್ಡು ಕೊಟ್ಟಿರ್ತಾರೆ. ಅಡ್ಮಿಟ್ ಆದ್ಮೇಲೆ ಅವರು ಕಾಲೇಜಿನಿಂದ ಡ್ರಾಪ್ ಔಟ್ ಆಗ್ತಾರೆ. ಸಿಇಟಿ ಮುಗಿದಿರುತ್ತೆ. ಅವ್ರ ಸೀಟನ್ನ ಮ್ಯಾನೇಜ್ಮೆಂಟು ದುಡ್ಡು ಕೊಡೋ ತಾಕತ್ತಿರೋ ಇನ್ಯಾವನಿಗೋ ಕೊಟ್ಟು ಕೈ ತುಂಬ ಕಾಸು ಮಾಡಿಕೊಳ್ಳುತ್ತೆ ಮ್ಯಾನೇಜ್ಮೆಂಟು. ಇದು ಇಡೀ ಇಂಡಿಯಾದಲ್ಲೇ ವ್ಯಾಪಿಸಿಕೊಂಡಿರೋ ಮಾಫಿಯಾ. ಬಯಲಿಗೆಳೆದ ಹೆಮ್ಮೆ ಸುವರ್ಣ ನ್ಯೂಸ್ನದ್ದು. ಪ್ರಕರಣದ ವಿಚಾರಣೆ ಕೋರ್ಟ್ನಲ್ಲಿದೆ. ಲಾಸ್ಟ್ ಡೇ ಆಫ್ ದಿ ಅಡ್ಮಿಷನ್ ಫ್ರಮ್ ದಿ ಗೌರ್ಮೆಂಟ್ ಯಾವುದಿದೆ ಅದು ಉಳಿದಂಥ ಸೀಟೆಲ್ಲವೂ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇದೆ. ಆ ಶೆಲ್ಟರ್ನ ತೆಗೆದುಕೊಂಡು ಆ ಸೀಟ್ಗಳನ್ನು ಹೊರಗೆ ಮಾರುವಂಥ ವ್ಯವಸ್ಥೆಗಳು. ಅದರಲ್ಲಿ ಶೇಕಡ ಒಂದು 15 ಭಾಗ 20 ಭಾಗನ ಮಕ್ಕಳುಗಳಿಗೆ ಕೊಡುವಂಥದ್ದು, ಉಳಿದಂಥದ್ದನ್ನು ಮಧ್ಯವರ್ತಿಗಳು ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾದಂಥ ಒಂದು ದಂಧೆ ನಿರಂತರವಾಗಿ ನಡೀತಾ ಬರ್ತಾಯಿತ್ತು. ಅದು ಸುವರ್ಣ ಚಾನಲಲ್ಲಿ ಬಂದ ನಂತರದಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇಂಟರ್ನಲ್ ಆಗಿ ಅದನ್ನು ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ವಿ. ಹಾಗಾಗಿ ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ ಅದೆಲ್ಲದರ ಬಗ್ಗೆ ಕೂಡ ಒಂದು ವರದಿಯನ್ನು ತೆಗೆದುಕೊಳ್ಳಿಕ್ಕೆ COD ಎನ್ಕ್ವೈರಿ ಆಯಿತು. ವರದಿಗಳು ಬಂತು. ಅದರ ಆಧಾರದ ಮೇಲೆ ಕ್ರಿಮಿನಲ್ ಕೇಸಸ್ಸನ್ನು ಹಾಕುವಂಥ ಕೆಲಸಗಳು ಕೂಡ ಆಗಿದೆ. ಇದರ ಜೊತೆಯಲ್ಲೇ ಮುಖ್ಯವಾಗಿ ಕಾನೂನಿನ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಮಾಡುವಂಥ ದೃಷ್ಟಿಯಿಂದ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಹೊಸ ಕಾನೂನನ್ನು ತಂದ್ವಿ. ಯಾರು ಈ ರೀತಿಯಲ್ಲಿ 1, 2, 3 ಜಾಗಗಳಲ್ಲಿ ಸೀಟ್ಗಳನ್ನು ಪಡೆದಿರ್ತಾರೆ ಅವರು ತಮ್ಮ ಆ ಕೌನ್ಸಿಲಿಂಗ್ ಸಮಯದಲ್ಲೇ ಅದನ್ನು ಇನ್ಫಾರ್ಮೇಷನನ್ನು ಕೊಡಬೇಕು. ಕೊಡಲಿಲ್ಲ ಅನ್ನೋದಾದರೆ ಆ ರೀತಿಯಲ್ಲಿ ಸೀಟ್ ಬ್ಲ್ಯಾಕೇಜನ್ನು ಮಾಡಿರುವಂಥದ್ದು ಪ್ರಕರಣಗಳು ನಮಗೆ ಬಂದ ತಕ್ಷಣದಲ್ಲೇ ಅವ್ರ ಮಾರ್ಕ್ಸ್ ಕಾರ್ಡನ್ನು ಸೀಸ್ ಮಾಡುವಂಥದ್ದು, ಸಿಕ್ಕಿರುವಂಥ ಎಲ್ಲ ಸೀಟ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡುವಂಥದ್ದು, ಅವರ ವಿರುದ್ಧವಾಗಿ ಕ್ರಿಮಿನಲ್ ಕೇಸನ್ನು ಹಾಕುವಂಥದ್ದು, ಹಾಗೂ ಸುಮಾರು 5 ಲಕ್ಷ ರೂಪಾಯಿಗಳ ಒಂದು ಪೆನಾಲ್ಟಿಯನ್ನು ಕೂಡ ಇಂಪೋಸ್ ಮಾಡುವಂಥ ಒಂದು ಕಾನೂನನ್ನು ತಂದ್ವಿ. ಮೈಸೂರಿನಲ್ಲಿ ಭೂಗಳ್ಳರು ಇದು ನಮ್ಮ ಇನ್ನೊಂದು ರಹಸ್ಯ ಕಾರ್ಯಾಚರಣೆ. ಮೈಸೂರಲ್ಲಿ ಭೂಗಳ್ಳರ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ KHBಗಾಗಿ ಭೂಮಿ ವಶಪಡಿಸಿಕೊಳ್ಳೋ ಯೋಜನೆ ಶುರುವಾಗೋಕೆ ಮೊದಲೇ ಅಲ್ಲಿ ಭೂಮಿ ಖರೀದಿಸಿ ರೈತರನ್ನ ವಂಚಿಸೋ ಪ್ರಕರಣ. ಮೈಸೂರಿನ ಗುಂಗ್ರಾಲ್ ಛತ್ರ, ಕಾಳೆನಾಗನಹಳ್ಳಿ ಸೇರಿದಂತೆ 100 ಎಕರೆ ಜಮೀನನ್ನ ಭೂಗಳ್ಳರು ನುಂಗಿ ನೀರು ಕುಡಿದಿದ್ರು. ಇದರಲ್ಲಿ GT ದೇವೇಗೌಡರ ಕೈವಾಡವೂ ಇದೆ ಅನ್ನೋ ಆರೋಪವನ್ನ ರೈತರೇ ಮಾಡಿದ್ರು. ಈ ಪ್ರಕರಣ ಕೂಡ ವಿಚಾರಣೆ ಹಂತದಲ್ಲಿದೆ.
ಆಧಾರ್ ಕಾರ್ಡ್ಗೆ ನಕಲಿ ಅಡ್ರೆಸ್ ದಂಧೆ. ಆಧಾರ್ ಕಾರ್ಡ್ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದೇ ಗುರುತು ಪತ್ರ ನೀಡೋ ಕನಸಿನ ಯೋಜನೆ. ಆದ್ರೆ ಇದಕ್ಕೆ ಬೇಕಾದ ಅಡ್ರೆಸ್ ಪ್ರೂಫ್ಗೆ ಸೈನ್ ಹಾಕೋ ಅಧಿಕಾರಿಗಳು ದುಡ್ಡು ತಗೊಂಡು ಇವರು ನಮಗೆ ಗೊತ್ತು ಅಂತ ಸೈನ್ ಹಾಕಿ ಬಿಡ್ತಾರೆ. ಹಾಗೆ ಅವರು ನಮಗೆ ಗೊತ್ತು ಅಂತ ಸೈನ್ ಹಾಕಿದ್ದವರಲ್ಲಿ ಕಸಬ್, ದಾವೂದ್, ಛೋಟಾ ರಾಜನ್, ಸದಾನಂದ ಗೌಡ್ರು ಎಲ್ಲ ಇದ್ರು. ಇದು ಆಧಾರ್ ಯೋಜನೆಗೆ ಇನ್ನಷ್ಟು ಕಠಿಣ ನೀತಿ ರೂಪಿಸಲು ಸಹಾಯಕವಾಗಿದ್ದು ಸತ್ಯ. RBI ಲೂಟಿ ಗ್ಯಾಂಗ್. RBIನಿಂದ ಬ್ಯಾಂಕ್ಗಳಿಗೆ ದುಡ್ಡು ಬರುತ್ತೆ. ಆದ್ರೆ ಆ ದುಡ್ಡು ತಗೊಳ್ಳೋಕೆ ಬ್ಯಾಂಕ್ನವರು ಪೊಲೀಸರಿಗೆ ದುಡ್ಡು ಕೊಡಬೇಕು. ಪೊಲೀಸರ ಈ ಲಂಚ ಬಾಕತನ ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ ಲಂಚಕೋರರು ಈಗ ಸಸ್ಪೆಂಡ್ ಆಗಿದ್ದಾರೆ. ಸುವರ್ಣ ನ್ಯೂಸ್ನ ಇನ್ನಷ್ಟು ರಹಸ್ಯ ಕಾರ್ಯಾಚರಣೆಯ ರೌಂಡ್ ಅಪ್ ತೋರಿಸ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ.